ವೀಕ್ಷಕರೇ, 2021 ಅಕ್ಟೋಬರ್ 15ನೇ ತಾರೀಕು ಭೋಪಾಲ್ನ ರಾಜಹನ್ಸ್ ಕಾಲೋನಿಯಲ್ಲಿ ಸೈನಾ ಪಾಸ್ವಾನ್ ಎಂಬ 24 ವರ್ಷದ ಮಹಿಳೆ ವಾಸ ಮಾಡ್ತಿದ್ಲು. ಜನ ಇವಳನ್ನ ಶಿಖಾ ಪಾಸ್ವಾನ್ ಅಂತನೂ ಕೂಡ ಕರೀತಾ ಇದ್ರು. ಅಕ್ಟೋಬರ್ 15ನೇ ತಾರೀಕು ರಾತ್ರಿ ಸುಮಾರು 9 ಗಂಟೆಗೆ ಈ ಸೈನಾ ತನ್ನ ಮೊಬೈಲ್ಗೆ ಫೋನ್ ಮಾಡಿದವ್ರ ಜೊತೆ ಸುಮಾರು 3 ನಿಮಿಷ 27 ಸೆಕೆಂಡ್ ಮಾತಾಡಿದ್ಲು. ಅದಾದ್ಮೇಲೆ ಮನೆಯಿಂದ ಹೊರಟೋಳು ದಾರಿಯಲ್ಲಿ ಒಮ್ಮೆ ತನ್ನ ಮನೆಗೆ ಕಾಲ್ ಮಾಡಿ, ನಾನು ಹೊರಗಡೆ ಇದ್ದೀನಿ, ಮನೆಗೆ ಬರೋದು ತಡ ಆಗುತ್ತೆ ಅಂತ ಹೇಳಿದ್ಲು. ರಾತ್ರಿ ಎಷ್ಟು ಹೊತ್ತಾದ್ರೂ ಕೂಡ ಈ ನೈನಾ ಮನೆಗೆ ಬರ್ಲಿಲ್ಲ. ಆಕೆ ತಾಯಿ ಮಾಯಾ ಪಾಸ್ವಾನ್ಗೆ ಆತಂಕ ಶುರುವಾಗುತ್ತೆ. ಅವರು ರಾತ್ರಿಡೀ ಎಚ್ಚರವಾಗಿನೇ ಇದ್ರು. ಅದು ದಸರಾ ಸಮಯ, ರಶ್ ಜಾಸ್ತಿ ಇರಬಹುದು. ಅವಳು ಟ್ಯಾಬ್ಲೋ ನೋಡೋದಕ್ಕೆ ಹೊರಗಡೆ ಹೋಗಿರ್ಬಹುದು. ಬಹುಶಃ ಅಲ್ಲಿ ದೊಡ್ಡ ಜನಸಂದಣಿ ಇರಬಹುದು, ಅಥವಾ ಅವಳ ಸ್ನೇಹಿತರ ಮನೆಯಲ್ಲೇ ಉಳಿದುಕೊಂಡಿರಬಹುದು. ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇರಬಹುದು. ಹೀಗೆ 10 ಕಾರಣಗಳನ್ನ ಕೊಟ್ಕೊಳ್ತಾ ಅವರು ತಮ್ಗೆ ತಾವೇ ಸಮಾಧಾನ ಮಾಡ್ಕೊಳ್ತಿದ್ರು. ಆದರೆ ಬೆಳಗ್ಗೆ ಆದ್ರೂ ಕೂಡ ಈ ನೈನಾ ಕಡೆಯಿಂದ ಯಾವುದೇ ಕರೆ ಬರ್ಲಿಲ್ಲ. ಅದಕ್ಕಾಗಿನೇ ಅವರು ಅಕ್ಟೋಬರ್ 16ನೇ ತಾರೀಕು ಭೋಪಾಲ್ನ ಪೊಲೀಸ್ ಠಾಣೆಗೆ ಹೋಗಿ ಅಳ್ತಾನೆ, ನನ್ನ ಮಗಳು ನಿನ್ನೆ ರಾತ್ರಿಯಿಂದ ಕಾಣೆಯಾಗಿದ್ದಾಳೆ. ಅವಳು ಟ್ಯಾಬ್ಲೋ ನೋಡೋದಕ್ಕೆ ಹೊರಗಡೆ ಹೋಗಿದ್ಲು, ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಮಗಳು ಕಾಣೆಯಾದ ಬಗ್ಗೆ ದೂರನ್ನ ದಾಖಲಿಸಿದ್ರು. ಠಾಣೆಯ ಸಿಬ್ಬಂದಿ ಆರಂಭದಲ್ಲಿ ಸಾಮಾನ್ಯ ಎಲ್ಲಾ ವಿಧಿವಿಧಾನಗಳನ್ನು ಕೂಡ ಅನುಸರಿಸ್ತಾರೆ. ಅಧಿಕೃತವಾಗಿ ಅವರು ನೈನಾ ಅಲಿಯಾಸ್ ಶಿಖಾ ಪಾಸ್ವಾನ್ ಹೆಸರಿನ ಮಹಿಳೆ ಕಾಣೆಯಾದ ಬಗ್ಗೆ ದೂರನ್ನ ದಾಖಲಿಸಿಕೊಳ್ತಾರೆ. ದೂರನ್ನ ಕೊಡುವಾಗ ಈ ನೈನಾ ತಾಯಿ ಮಾಯಾ ಪಾಸ್ವಾನ್ ಒಬ್ಬ ವ್ಯಕ್ತಿ ಹೆಸರನ್ನ ತೆಗೆದುಕೊಂಡು ಅವನ ಮೇಲೆ ಸಂಶಯ ಇರೋದಾಗಿ ಹೇಳ್ತಾರೆ. ಆದ್ರೆ ಪೊಲೀಸರು ಆರಂಭಿಕ ವರದಿಯಲ್ಲಿ ಆ ಹೆಸರನ್ನ ಉಲ್ಲೇಖ ಮಾಡೋದಿಲ್ಲ, ಏಕೆಂದ್ರೆ ಏನ್ ನಡೆದಿದೆ ಎಂಬುದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ವೀಕ್ಷಕರೇ, ಈ ನೈನಾ ಪಾಸ್ವಾನ್ ಬಾಲ್ಯದಿಂದನೂ ಕೂಡ ವಿಶಿಷ್ಟ ಹುಡುಗಿಯಾಗಿದ್ಲು. ಅಲಂಕಾರ ಮತ್ತು ಡ್ರೆಸ್ಸಿಂಗ್ ಅನ್ನು ಕೂಡ ಆಕೆ ತುಂಬಾ ಇಷ್ಟಪಡ್ತಿದ್ಲು. ಅದಲ್ಲದೆ ಇತರರಿಗೆ ಮೇಕಪ್ ಮಾಡೋದನ್ನು ಕೂಡ ಆಕೆ ತುಂಬಾ ಇಷ್ಟಪಡ್ತಿದ್ಲು. ಓದನ್ನು ಮುಗಿಸಿ ದೊಡ್ಡೋಳಾದ್ಮೇಲೆ ಆಕೆಗೆ ಈ ಒಂದು ಹವ್ಯಾಸ ಕೂಡ ಬೆಳೀತು. ನಂತರ ಅಲ್ಲೇ ಹತ್ರದಲ್ಲೇ ಇದ್ದಂತ ಒಂದು ಬ್ಯೂಟಿ ಪಾರ್ಲರ್ ನಲ್ಲಿ ಕೆಲಸವನ್ನ ಕಲಿಯೋದಕ್ಕೆ ಶುರು ಮಾಡ್ತಾಳೆ. ಕ್ರಮೇಣ ಅವಳ ಕೆಲಸವನ್ನ ಜನ ಮೆಚ್ಚೋದಿಕ್ಕೆ ಶುರು ಮಾಡಿದ್ರು. ಸಾಕಷ್ಟು ಗ್ರಾಹಕರನ್ನು ಕೂಡ ಆಕೆ ಆಕರ್ಷಿಸಿದ್ಲು. ಮದುವೆ ಆಗ್ಲಿ, ನಿಶ್ಚಿತಾರ್ಥ ಆಗ್ಲಿ, ಅಥವಾ ಹುಟ್ಟು ಹಬ್ಬದ ಸಂಭ್ರಮ ಆಗ್ಲಿ, ಎಲ್ಲವನ್ನೂ ಕೂಡ ಅವಳು ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ಲು. ಇನ್ನು ಅವಳ ಕುಟುಂಬ ಕೂಡ ಅವಳ ಬಗ್ಗೆ ನಿಜವಾಗ್ಲೂ ಹೆಮ್ಮೆ ಪಡ್ತಿದ್ರು. ಅವ್ರ ಮಗಳು ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತ ಬದಲು ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲೋದಕ್ಕೆ ರೆಡಿಯಾಗಿದ್ದು ಅವರ ತಾಯಿಗೆ ಹೆಚ್ಚು ಇಷ್ಟವಾದಂತ ಸಂಗತಿಯಾಗಿತ್ತು. ಈ ನೈನಾಳ ಪ್ರಪಂಚ ತುಂಬಾ ಸರಳವಾಗಿತ್ತು. ದೈನಂದಿನ ಬುಕಿಂಗ್, ಪಾರ್ಲರ್ ಕೆಲಸ ಮತ್ತೆ ಸಣ್ಣ ಮನೆಯ ಜವಾಬ್ದಾರಿಗಳು ಕೂಡ ಇದ್ವು. ಆದರೆ ಅವಳ ದಿನಚರಿಯಲ್ಲಿ ಮತ್ತೊಂದು ಶಾಶ್ವತ ಅಂಶ ಅಂದ್ರೆ ಅವಳ ಅಜ್ಜಿ ವಾಸ ಮಾಡ್ತದಂತ ನರಿಯಾಲ್ ಖೇಡಾ ಎಂಬ ಏರಿಯಾ. ಇಲ್ಲಿ ನೋಡಿ, ಅವಳ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗೋದ್ರಲ್ಲಿತ್ತು. ಅವಳು ಆಗಾಗ ಅಲ್ಲಿಗೆ ಭೇಟಿ ಕೊಡ್ತಿದ್ಲು. ಕೆಲವೊಂದ್ಸಾರಿ ಹಬ್ಬದ ನೆಪದಲ್ಲಿ, ಕೆಲವೊಂದ್ಸಾರಿ ತನ್ನ ಅಜ್ಜಿನ ನೋಡೋದಕ್ಕೆ ಈ ರೀತಿ ಆಕೆ ಅಲ್ಲಿಗೆ ಆಗಾಗ ಬರ್ತಾ ಇದ್ಲು. ಈ ಒಂದು ಸಮಯದಲ್ಲಿ ಅವಳಿಗೆ ರಜತ್ ಕೇತ್ವಾಸ್ ಎಂಬುವನ ಪರಿಚಯ ಆಯಿತು. ಈ ರಜತ್ನದ್ದು ಸ್ಥಳೀಯ ವಲಯದಲ್ಲಿ ಪ್ರಸಿದ್ಧ ಹೆಸರು. ರಾಜಕೀಯದಲ್ಲಿ ಬೆಳೀತಾ ಇದ್ದ ಆತನ ಪರಿಚಯ ಆದ್ಮೇಲೆ ಮೊದಲು ಹಾಯ್ ಹಲೋ ಅಷ್ಟೇ ನಡೀತಾ ಇತ್ತು. ನಂತರ ಈ ಒಂದು ಹಾಯ್ ಹಲೋಗಳು ಸಂಭಾಷಣೆಗೆ ತಿರುಗುದ್ವು. ಕ್ರಮೇಣ ಭೇಟಿಯಾಗುವಂತ ಮಟ್ಟಕ್ಕೂ ಅವರ ಸ್ನೇಹ ಬೆಳೀತು. ಇಬ್ರು ಕೂಡ ಒಂದೇ ವಯಸ್ಸಿನವರಾಗಿದ್ರು. ಅವರಿಬ್ಬರಲ್ಲಿ ಸಾಮಾನ್ಯವಾಗಿದ್ದಂತ ವಿಷಯ ಅಂದ್ರೆ ಅವರಿಬ್ರು ತಮ್ಮದೇ ಆದಂತ ರೀತಿಯಲ್ಲಿ ಬದುಕೋದಿಕ್ಕೆ ಬಯಸಿದ್ರು. ಕ್ರಮೇಣ ಅವರು ತುಂಬಾ ಹತ್ರ ಆದ್ರು. ಅವ್ರನ್ನ ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲದಷ್ಟು ಹತ್ರ ಆದ್ರು. ಈ ಒಂದು ಸಂಬಂಧವನ್ನ ಹೆಚ್ಚು ಕಾಲ ಬಚ್ಚಿಡೋದಕ್ಕೆ ಸಾಧ್ಯವಾಗಲಿಲ್ಲ. ಅವರು ತಮ್ಮ ಕುಟುಂಬಗಳೊಂದಿಗೆ ಮಾತನಾಡಿದ್ರು. ಆಗ ಅಲ್ಲಿ ಕೆಲವು ಆಕ್ಷೇಪಣೆಗಳು ಬಂದವಾದ್ರು. ಅಂತಿಮವಾಗಿ 2 ಕುಟುಂಬಗಳು ಮದುವೆಗೆ ಒಪ್ಕೊಂಡು ಮತ್ತೆ ಮದುವೆ 2021 ಮಾರ್ಚ್ ನಲ್ಲಿ ಒಂದು ದೇವಾಲಯದಲ್ಲಿ ಸರಳವಾಗಿ ನಡೆದು ಹೋಯಿತು. ನಂತರ ಮದುವೆಗೆ 6 ತಿಂಗಳ ನಂತರ ಒಂದಿನ ಇಡೀ ನಗರ ಜಗ ಮಗಿಸುವಂತ ಲೈಟ್ಗಳು, ಗಿಜುಗುಡುವಂತ ಜನಸಂದಣಿ ಮತ್ತು ದುರ್ಗಾ ಮೆರವಣಿಗೆಯ ಶಬ್ದದಿಂದ ತುಂಬ ಹೋಗಿತ್ತು. ಅವತ್ತು 2021 ಅಕ್ಟೋಬರ್ 15ನೇ ತಾರೀಕು ಈ ಸೈನಾಗೆ ಒಂದು ಕರೆ ಬಂದು ತನ್ನ ಸ್ಕೂಟರ್ ನಲ್ಲಿ ಮನೆಯಿಂದ ಹೊರಟಂತ ಆಕೆ ಮತ್ತೆ ಮನೆಗೆ ಹಿಂದಿರುಗಲೇ ಇಲ್ಲ. ಈಗಾಗಲೇ ನಿಮ್ಗೆ ಹೇಳಿದಂತೆ ಅಕ್ಟೋಬರ್ 16ರ ಬೆಳಗ್ಗೆ ಭೋಪಾಲ್ ಪೊಲೀಸ್ ಠಾಣೆಯಲ್ಲಿ ಅವಳ ನಾಪತ್ತೆ ದೂರು ದಾಖಲಾಗಿತ್ತು. ಪೊಲೀಸರು ಇದು ಸಾಮಾನ್ಯ ನಾಪತ್ತೆಯಾದಂತ ಪ್ರಕರಣ ಅಂತ ಭಾವಿಸಿದ್ರು. ಹೆಚ್ಚಿನ ಪ್ರಕರಣಗಳಂತೆ ಹುಡುಗಿ ಟ್ಯಾಬ್ಲೋ ನೋಡೋದಕ್ಕೆ ಹೋಗಿರ್ಬೋದು ಅಥವಾ ಸಂಬಂಧಿಕರ ಮನೆಯಲ್ಲಿ ಉಳಿದುಕೊಂಡು ಹಿಂದಿರುಗಬಹುದು ಅಂತ ಅನ್ಕೊಂಡ್ರು. ಆದ್ರೆ ಅದೇ ದಿನ ಸಂಜೆ ಹೊತ್ತಿಗೆ ವಿಷಯಗಳು ಬದಲಾಗತೊಡಗಿದ್ವು. ಭೋಪಾಲ್ನ ಪೀಪಲ್ಸ್ ಮಾಲ್ ಬಳಿ ರಸ್ತೆ ಬದಿಯಲ್ಲಿ ಅರೆಬರೆ ಸುಟ್ಟಿದಂತ ಸ್ಕೂಟರ್ ಅನ್ನ ಕೆಲವು ದಾರಿ ಹೋಕರು ನೋಡಿದ್ರು. ನಂತರ ಸ್ಥಳೀಯ ಪೊಲೀಸರು ಬಂದು ಸ್ಕೂಟರ್ನ ನಂಬರ್ ಪ್ಲೇಟ್ನ ಸಹಾಯದಿಂದ ವಿವರವನ್ನ ತೆಗೆಸಿ ನೋಡಿದಾಗ ಒಂದು ಫೋನ್ ನಂಬರ್ ಸಿಕ್ಕಿತ್ತು. ಅದಕ್ಕೆ ಕಾಲ್ ಮಾಡಿದಾಗ ನೈನಾಳ ತಂದೆ ಕಾಲನ್ನ ರಿಸೀವ್ ಮಾಡಿದ್ರು. ಅದು ಈ ನೈನಾ ಓಡಿಸ್ತಾ ಇದ್ದಂತ ಸ್ಕೂಟರ್. ಈ ಒಂದು ಸ್ಕೂಟರ್ ಸುಟ್ಟು ಹೋಗಿದೆ ಅಂದ್ರೆ ಈ ನೈನಾ ಏನಾಗಿದ್ದಾಳೆ ಅಂತ ಅವರು ಆತಂಕಗೊಂಡ್ರು. ನಂತರ ಈ ಒಂದು ಸುದ್ದಿ ಅಲ್ಲಿಯ ಕೋಲಾರ ಪೊಲೀಸ್ ಠಾಣೆಗೆ ತಲುಪಿತ್ತು. ನೈನಾ ಮಿಸ್ಸಿಂಗ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಂತ ಅವ್ರಿಗೆ ನೈನಾಳ ಸ್ಕೂಟರ್ ಸುದ್ದಿ ಕೇಸನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತೆ ಮಾಡಿತ್ತು. ಮೊದಲು ಮಾಮೂಲಿ ಮಿಸ್ಸಿಂಗ್ ಕೇಸ್ ಆಗಿದಂತ ಈಗ ಇದು ಒಂದು ದೊಡ್ಡ ತಿರುವನ್ನ ಪಡೆದಿತ್ತು. ನೈನಾಳ ಸ್ಕೂಟರ್ ಈ ಒಂದು ಸ್ಥಿತಿಯಲ್ಲಿ ಸಿಕ್ಕಿದೆ ಅಂದ್ರೆ ಈಗ ನೈನಾ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಇದ್ದಾಳೋ ಇಲ್ವೋ ಅನ್ನುವಂತ ಪ್ರಶ್ನೆಗಳು ಎದ್ವು. ಈ ಒಂದು ಮಾಹಿತಿಯನ್ನ ತಕ್ಷಣ ಕಂಟ್ರೋಲ್ ರೂಮ್ ಮೂಲಕ ಎಲ್ಲಾ ಠಾಣೆಗಳಿಗೆ, ವಿವಿಧ ಸ್ಥಳಗಳಿಗೆ ರವಾನಿಸಲಾಯಿತು.
ಮರುದಿನ ಬೆಳಗ್ಗೆ ಅಂದ್ರೆ ಅಕ್ಟೋಬರ್ 17ನೇ ತಾರೀಕು ನಗರ ಪೂರ್ತಿ ಎಚ್ಚರಗೊಳ್ಳುವಂತ ಮೊದಲೇ ಸೆಹೋರ್ ಜಿಲ್ಲೆಯ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒಂದು ಫೋನ್ ಕರೆ ಬಂದಿತ್ತು. ಹತ್ತಿರದ ಕಾಡಿನಲ್ಲಿ ಮಹಿಳೆಯೊಬ್ಬರ ದೇಹ ಸಿಕ್ಕಿದೆ ಅಂತ ಒಬ್ಬ ಕುರಿಕಾಯವನು ಕರೆ ಮಾಡಿ ಹೇಳಿದ್ದ. ಸ್ಥಳೀಯ ಪೊಲೀಸ್ ತಂಡ ಮಾತ್ರವಲ್ಲದೆ ಕೋಲ್ನಾರ್ ಪೊಲೀಸ್ ತಂಡ ಕೂಡ ಅಲ್ಲಿಗೆ ತಲುಪಿತ್ತು. ಆ ಸುಟ್ಟಂತ ಸ್ಕೂಟರ್ ಮತ್ತು ಈಕೆ ಸಿಕ್ಕಂತ ಜಾಗ, ಈ ಎರಡು ಜಾಗಗಳ ನಡುವಿನ ಅಂತರ ಸುಮಾರು 60ರಿಂದ 65 ಕಿಲೋಮೀಟರ್ನಷ್ಟು ಇತ್ತು. ಆದ್ರೆ ಆಕೆ ಕಾಣೆ ಆದಂತ ದಿನ ಕೊಟ್ಟಂತ ಉಡುಪಿನ ವಿವರ ಆ ಒಂದು ದೇಹಕ್ಕೆ ಮ್ಯಾಚ್ ಆಗ್ತಾ ಇದರಿಂದ ಅದು ನೈನಾಳದ ದೇಹ ಅಂತ ಬಹುತೇಕ ಖಚಿತ ಆಯಿತು. ಆಕೆ ಮುಖವನ್ನು ಗುರುತಿಡಿಯೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ, ಅಷ್ಟು ಅದು ವಿಕಾರವಾಗಿತ್ತು. ನಂತರ ನೈನಾಳ ತಾಯಿ ಅಲ್ಲಿಗೆ ಬಂದು ಅವಳ ಬಟ್ಟೆಗಳು, ಬಳೆಗಳು ಇತ್ಯಾದಿ ವಸ್ತುಗಳನ್ನ ನೋಡಿ ಅದು ತಮ್ಮ ಮಗಳೇ ಅಂತ ಗುರುತು ಹಿಡಿದು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ರು. ಪೊಲೀಸರು ಆಕೆಯ ಹಿಂದಿನ ಜೀವನದ ಬಗ್ಗೆ ನೈನಾ ಕುಟುಂಬದಿಂದ ಹೆಚ್ಚಿನ ಮಾಹಿತಿಯನ್ನ ಕೇಳಿದ್ರು. ನೈನಾಳ ತಂದೆ ಆಕೆ ಬಗ್ಗೆ ವಿವರಿಸಿದ್ರು. ರಜತ್ನ ಮದುವೆಯಾಗಿದ್ದು ಹಾಗೂ ಕೆಲವೇ ದಿನಗಳಲ್ಲಿ ಅವರಿಬ್ಬರ ನಡುವೆ ವಿರಸ ಮೂಡಿದ್ದು ಮತ್ತೆ ಅವನೊಂದಿಗೆ ಬದುಕೋದಿಕ್ಕೆ ಆಗಲ್ಲ ಅಂತ ನೈನಾ ಗಂಡನ ಮನೆಯಿಂದ ಹೊರಬಂದು ಬದುಕತೊಡಗಿದ್ದು, ಹೀಗೆ ಎಲ್ಲವನ್ನೂ ಕೂಡ ಅವರು ಪೊಲೀಸರಿಗೆ ತಿಳಿಸ್ತಾರೆ. ಜೊತೆಗೆ ಈ ಒಂದು ಕೃತ್ಯವನ್ನ ರಜತ್ನೆ ಮಾಡಿದ್ದಾರೆ ಅಂತ ಅವರು ಖಚಿತವಾಗಿ ಹೇಳಿದ್ರು. ಇಷ್ಟಕ್ಕೂ ಅವ್ರ ಮದುವೆ ಬಲವಂತದಿಂದ ಆಗಿತ್ತು. ನೈನಾಳಿಗೆ ಇಷ್ಟ ಇರಲಿಲ್ಲ, ಆದ್ರೆ ಆಕೆಯ ಸೀಕ್ರೆಟ್ ಕ್ಲಿಪ್ಸ್ ತನ್ನ ಬಳಿ ಇವೆ. ಮದುವೆ ಆಗದೆ ಇದ್ರೆ ಅವುಗಳನ್ನ ಬಹಿರಂಗ ಮಾಡ್ತೀನಿ ಅಂತ ಹೆದರಿಸಿ ಈ ರಜತ್ ಮದುವೆ ಆಗಿದಂತನೂ ಕೂಡ ಅವರು ಗಂಭೀರ ಆರೋಪವನ್ನ ಮಾಡಿದ್ರು. ಮೊದಲೇ ಹೇಳಿದ ಹಾಗೆ ಇಬ್ರು ತಮ್ಮದೇ ಆದಂತ ರೀತಿಯಲ್ಲಿ ಬದುಕಬೇಕು ಎಂಬ ಮನಸ್ಥಿತಿಯವರು ಆಗಿದ್ರು. ಆದ್ರೆ ಮದುವೆ ಆದ್ಮೇಲೆ ರಜತ್ ಆಕೆಗೆ ತನ್ನ ಕೆಲಸವನ್ನ ಬಿಡಬೇಕು ಅಂತ ಒತ್ತಾಯಿಸಿದ್ದ. ಆದ್ರೆ ಮೊದಲಿಂದನೂ ಕೂಡ ಪಾರ್ಲರ್ ಕೆಲಸದಲ್ಲಿ ಆಸಕ್ತಿ ಹೊಂದಿದಂತ ನೈನಾ ತನ್ನ ವ್ಯವಹಾರವನ್ನ ಇನ್ನೂ ಕೂಡ ವಿಸ್ತಾರ ಮಾಡಬೇಕು ಅಂತ ಬಯಸಿದ್ಲು. ಇದರಿಂದಾಗಿ ಇಬ್ಬರ ನಡುವೆ ಸಂಘರ್ಷ ಉಲ್ಬಣಗೊಳ್ತು. ಒಂದ್ ದಿವಸ ಅವಳು ಅಂತಿಮವಾಗಿ ತನ್ನ ಅತ್ತೆ ಮನೆಯನ್ನ ತೊರೆದು ಹೆತ್ತೋರ್ ಮನೆಗೆ ಬಂದಿದ್ಲು. ಈ ರಜತ್ ನೈನಾಳ ಕೆಲವು ರಹಸ್ಯ ವಿಡಿಯೋಗಳನ್ನ ಹೊಂದಿದ್ದು ಅವನು ಅವುಗಳನ್ನ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದ ಎಂಬುದರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡಿದ್ರು ಕೂಡ ಅದು ಸಾಬೀತಾಗ್ಲಿಲ್ಲ. ಆಮೇಲೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿ ನೂರಾರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಪರಿಶೀಲನೆ ಮಾಡಿದಾಗ ಪ್ರಕರಣಕ್ಕೆ ನಿರ್ಣಾಯಕ ತಿರುವನ್ನ ಕೊಡುವಂತ ಒಂದು ದೃಶ್ಯ ಸಾಲ್ಬನ್ಪುರ ದೇವಾಲಯದ ಸಿಸಿಟಿವಿ ಫುಟೇಜ್ ನಲ್ಲಿ ಸಿಕ್ಕಿತ್ತು. ಈ ಒಂದು ದೃಶ್ಯ ದೇವಾಲಯದ ಕಾರಿಡಾರ್ನತ್ತ ಮುಖ ಮಾಡದಂತ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಇದರಲ್ಲಿ ಒಬ್ಬ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡು ನಡೆದು ಬರ್ತಿದ್ದ. ಅವನ ಪಕ್ಕದಲ್ಲಿ ಒಬ್ಬ ಹುಡುಗಿ ಇದ್ಲು, ಆಕೆ ಕೂಡ ಮಾಸ್ಕ್ ಹಾಕಿದ್ಲು. ಮನೆಯವರನ್ನ ಕರೆಸಿ ತೋರಿಸಿದಾಗ ಅದು ನೈನಾಳೆ ಎಂಬುದು ಗೊತ್ತಾಯ್ತು. ಜೊತೆಗೆ ಆ ಯುವಕ ರಜತ್ ಅನ್ನೋದನ್ನು ಕೂಡ ಅವರು ಖಚಿತವಾಗಿ ಗುರುತಿಸಿದ್ರು. ಕಾಲ್ ರೆಕಾರ್ಡಿಂಗ್ ಅನ್ನ ಪರಿಶೀಲನೆ ಮಾಡಿದಾಗ ಅವತ್ತು ರಾತ್ರಿ ನೈನಾಗೆ ಕರೆ ಬಂದದ್ದು ರಜತ್ ಮೊಬೈಲ್ ನಿಂದಲೇ ಎಂಬುದು ಗೊತ್ತಾಯ್ತು. ಒಟ್ಟಾರೆಯಾಗಿ ಅವತ್ತು ರಾತ್ರಿ ಈ ನೈನಾ ರಜತ್ ಜೊತೆಲೆ ಇದ್ದದ್ದು ಎಂಬುದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದ್ವು. ಆಮೇಲೆ ಈ ರಜತ್ ಅನ್ನ ಕರೆತಂದು ವಿಚಾರಣೆ ಮಾಡಿದಾಗ ಹೌದು, ಅವತ್ತು ನಾನೇ ನೈನಾಳಿಗೆ ಫೋನ್ ಮಾಡಿ ಮಾತನಾಡಲು ಕರೆದಿದೆ ಅಂತ ಹೇಳಿದ್ದ. ಬರೀ ಮಾತನಾಡೋದಕ್ಕೆ ರಾತ್ರಿ ಅಷ್ಟೊತ್ತಲ್ಲಿ ಯಾರಾದ್ರೂ ಕರೀತಾರ ಅಂತ ಪೊಲೀಸರು ಅವನನ್ನ ನಂಬಲಿಲ್ಲ. ನಮ್ಮ ಮದುವೆಗೆ ಕೆಲವೇ ದಿನಗಳಲ್ಲಿ ಆಕೆ ನನ್ನನ್ನ ಬಿಟ್ಟು ಹೋದ್ಲು. ನಂತರ ನನ್ನ ಕುಟುಂಬದ ವಿರುದ್ಧ ಜೀವನಾಂಶ ಪ್ರಕರಣವನ್ನ ದಾಖಲಿಸಿದ್ಲು. ಮೇಂಟೆನೆನ್ಸ್ ಅನ್ನ ಕೊಟ್ಟು ಸಂಬಂಧವನ್ನ ಕಳೆದುಕೊಳ್ಳುವಂತ ಬದಲು ಮತ್ತೆ ನಾವಿಬ್ಬರು ಜೊತೆಗೆ ಬದುಕೋದು ನನ್ನ ಉದ್ದೇಶ ಆಗಿತ್ತು. ಅದಕ್ಕಾಗಿ ಅವಳಿಗೆ ಫೋನ್ ಮಾಡಿ ಮಾತನಾಡೋದಕ್ಕೆ ಕರೆದಿದ್ದೆ. ಅವತ್ತು ದೇವಸ್ಥಾನದಲ್ಲಿ ಮಾತನಾಡಿದಷ್ಟೇ ನನಗೆ ಗೊತ್ತು. ಮುಂದೆ ಏನಾಯ್ತೋ ಗೊತ್ತಿಲ್ಲ ಅಂತ ಪೊಲೀಸ್ ವಶದಲ್ಲಿ ಇದ್ದಂತ ಈ ರಜತ್ ಕತೆ ಕಟ್ತಾನೆ ಇದ್ದ. ಸಂಧಾನ ಮಾತುಕತೆ ಆಡುವುದಾದ್ರೆ ಯಾರಾದ್ರೂ ಹೆಂಡತಿಯ ತವ್ರ ಮನೆಗೆ ಹೋಗ್ತಾರೆ ಅಥವಾ ಅವರನ್ನ ತಮ್ಮ ಮನೆಗೆ ಕರ್ಸ್ಕೊಳ್ತಾರೆ. ಎರಡೂ ಬೇಡಂದ್ರೆ ಪರಿಚಯಸ್ಥರ ಅಥವಾ ಸಂಬಂಧಿಕರ ಮನೆಯಲ್ಲಿ ಸೇರ್ತಾರೆ. ಆದ್ರೆ ಇಲ್ಲಿ ರಜತ್ ಆಕೆ ಜೊತೆ ಮಾತನಾಡೋದಕ್ಕೆ ಮನೆಯಿಂದ 60 ಕಿಲೋಮೀಟರ್ ದೂರದಲ್ಲಿ ಇದ್ದಂತ ದೇವಸ್ಥಾನಕ್ಕೆ ಕರೆದಿದ್ದ. ಅದು ಅಪರಾತ್ರಿಯಲ್ಲಿ. ಇದರ ಹಿಂದಿನ ಉದ್ದೇಶ ಏನು ಅಂತ ಯೋಚಿಸಿದಂತ ಪೊಲೀಸರು ರಜತ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ನಂತರ ಈತ ನಡೆದದೆಲ್ಲವನ್ನೂ ಕೂಡ ಬಾಯ್ಬಿಟ್ಟಿದ್ದ. ವಾಸ್ತವದಲ್ಲಿ ಅವತ್ತು ರಾತ್ರಿ ಅವನು ಸೈನಾಗೆ ಫೋನ್ ಮಾಡಿ ಕರೆದಾಗ ಅವರಿಬ್ಬರು ದೇವಸ್ಥಾನದ ಬಳಿ ಸೇರಿದ್ರು. ಸಮಯ ನಡುರಾತ್ರಿ 1:30 ಆಗಿತ್ತು. ಅಲ್ಲಿಂದ 3:30ವರೆಗೂ ಮಾತನಾಡದಂತ ಅವರು ನಂತರ ಅಲ್ಲಿಂದ ಹೊರಬಂದರು. ಇದು ಸಿಸಿಟಿವಿ ದೃಶ್ಯದಲ್ಲೂ ಕೂಡ ದಾಖಲಾಗಿದೆ. ಆದ್ರೆ ಹೊರಗಡೆ ಬಂದ ಮೇಲೆ ಆತ ಆಕೆ ಮೇಲೆ ಮತ್ತದೇ ಒತ್ತಡವನ್ನ ಹಾಕಿದ್ದ. ನೀನು ಮರಳಿನ ಮನೆಗೆ ಬರಲೇಬೇಕು ಅಂತ ಒತ್ತಾಯಿಸಿದ್ದ. ಆದ್ರೆ ಆಕೆ ಸುತಾರಾಮ್ ಒಪ್ಲಿಲ್ಲ. ಕೊನೆಗೆ ಆತ ಕೋಪಗೊಂಡು ತನ್ನ ಹತ್ತಿರ ಇದ್ದಂತ ಒಂದು ಆಯುಧದಿಂದ ಆಕೆ ಮೇಲೆ ಹಲ್ಲೆ ಮಾಡಿದ್ದ. ನಂತರ ಆಕೆ ಜೀವ ಬಿಟ್ಟಿದ್ದಾಳೆ ಅಂತ ಗೊತ್ತಾದ್ಮೇಲೆ ಆ ಗುರ್ತನ ಹಳಸಾಕೋದಿಕ್ಕೆ ಮುಖವನ್ನ ವಿರೂಪಗೊಳಿಸಿದ್ದ. ಸಾಕ್ಷ್ಯನ ನಾಶ ಮಾಡೋದಕ್ಕೆ ತಾನು ಧರಿಸಿದಂತ ಬಟ್ಟೆ, ಅವಳ ಫೋನ್ ಸೇರಿದಂತೆ ಎಲ್ಲಾ ವಸ್ತುಗಳನ್ನು ಕೂಡ ಪೊದೆಯಲ್ಲಿ ಎಸ್ತಿದ್ದ. ಅಲ್ಲಿಂದ ಹಿಂದಿರುಗಿ ಬಂದು ಈ ನೈನಾಳ ಸ್ಕೂಟರ್ ಅನ್ನ ಪೀಪಲ್ಸ್ ಮಾಲ್ನ ಬಳಿ ನಿರ್ಜನ ಪ್ರದೇಶದಲ್ಲಿ ಸುಟ್ಟಾಕೋದಿಕ್ಕೆ ಪ್ರಯತ್ನ ಪಟ್ಟಿದ್ದ. ಆದ್ರೆ ಅವನು ಅದೆಷ್ಟೇ ಸಾಕ್ಷ್ಯ ನಾಶ ಮಾಡಿದ್ರು ಕೂಡ ಅವನನ್ನ ಜೈಲಿಗೆ ಕಳಿಸೋದಕ್ಕೆ ಬೇಕಾದಂತ ಎಲ್ಲಾ ಪುರಾವೆಗಳು ಪೊಲೀಸರಿಗೆ ಸಿಕ್ಕಿದ್ವು. ಅವನನ್ನ ವಶಕ್ಕೆ ಪಡೆದ ನಂತರ ಅವನು ಹೇಳಿದಂತ ಸ್ಥಳದಲ್ಲಿ ಹುಡುಕಿ ಕೃತ್ಯಕ್ಕೆ ಬಳಸಿದಂತ ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿದ್ರು. ಮದುವೆ ಆಗುವಂತ ಮೊದಲೇ ಆಕೆಯ ಮನಸ್ಥಿತಿ ಎಂತದು ಅಂತ ಅವನಿಗೆ ಗೊತ್ತಿತ್ತು. ಮೊದ್ಲಿಂದಲೂ ಕೂಡ ಆಕೆ ಯಾರ ಮೇಲೂ ಅವಲಂಬಿತಳಾಗದೆ ಬದುಕುವಂತ ಹುಡುಗಿಯಾಗಿದ್ಲು. ಆಗ್ಲೇ ಎಲ್ಲ ಮಾತಾಡಿ ಒಪ್ಪದ್ಮೇಲೆ ಮದ್ವೆ ಆಗ್ಬೇಕಿತ್ತು. ಆಕೆ ಕೂಡ ರಜತ್ನನ್ನ ಅರ್ಥ ಮಾಡ್ಕೊಂಡಿದ್ಲು. ಅವನು ತನಗೆ ಯೋಗ್ಯನಂತ ಮೊದಲೇ ಯೋಚಿಸ್ಬೇಕಿತ್ತು. ಮದ್ವೆ ಆದಂತ 5-6 ತಿಂಗಳಲ್ಲೇ ಬಿಟ್ಟು ಹೋಗೋದಿಕ್ಕೆ ಮದ್ವೆ ಮಕ್ಕಳಾಟ ಅಲ್ಲ. ಆಕೆ ವಿಡಿಯೋವನ್ನ ವೈರಲ್ ಮಾಡುವಂತ ಬೆದರಿಕೆ ಹಾಕಂತ ಬಗ್ಗೆ ಎಲ್ಲೂ ಕೂಡ ಸಾಬೀತಾಗಿಲ್ಲವಾದ್ರಿಂದ ಅದು ಕೇವಲ ನೈನಾಳ ತಂದೆಯ ಕಲ್ಪನೆ ಅಂತಾನೆ ಹೇಳ್ಬಹುದು. ಇದು ನಿಜ ಆಗಿದ್ರೆ ಅವರು ಈ ಕೂಡಲೇ ಪೊಲೀಸರಿಗೆ ಅವನ ವಿರುದ್ಧ ದೂರನ್ನ ಕೊಡಬಹುದಿತ್ತು. ಮದುವೆಗೆ ಮೊದಲೇ ಈ ರೀತಿ ಬ್ಲಾಕ್ ಮೇಲ್ ಮಾಡುವವನ್ಗೆ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ಇನ್ನು ಮದುವೆ ಮುರಿದಾದ್ಮೇಲೆ ರಜತ್ ಆಕೆ ಪಾಡಿಗೆ ಬಿಡಬೇಕಿತ್ತು.
ಸಾಕಷ್ಟು ಶ್ರೀಮಂತ ಕೂಡ ಆಗಿದಂತ ಅವನಿಗೆ ಜೀವನಾಂಶ ಕೊಡೋದು ಕಷ್ಟ ಏನಾಗ್ತಿರ್ಲಿಲ್ಲ. ಇದ್ಯಾವುದನ್ನು ಕೂಡ ಯೋಚಿಸದೆ ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ಆತ ಇಂಥ ಕೃತ್ಯವನ್ನ ಮಾಡಿ ಒಬ್ಬ ರಾಜಕೀಯದ ಯುವ ನಾಯಕನಾಗಿ ಬೆಳಿಬೇಕಿದ್ದಂತ ಅವನು ತನ್ನಿಡೀ ಜೀವನವನ್ನೇ ಹಾಳು ಮಾಡ್ಕೊಂಡ. ವೀಕ್ಷಕರೇ, ಈ ಒಂದು ಪ್ರಕರಣದಲ್ಲಿ ತಪ್ಪು ಯಾರದ್ದು? ಕೇವಲ ಮದುವೆಗೆ 6 ತಿಂಗಳಿಗೆ ಗಂಡನನ್ನ ಬಿಟ್ಟು ಬಂದಂತ ಆಕೆಯದ್ದ, ಅಥವಾ ಈಕೆಗೆ ಜೀವನಾಂಶ ಕೊಡಬೇಕು ಅಂತನೋ, ಅಥವಾ ಈಕೆ ನಾನ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತನೋ, ಆಕೆ ಸ್ವಾವಲಂಬಿಯಾಗಿ ಬದುಕಬಾರ್ದು ಅಂತ ಚಿಂತಿಸಿದಂತ ಆಕೆ ಗಂಡನಂತ? ಇದರಲ್ಲಿ ತಪ್ಪು ಯಾರದು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.